me forever on fire. ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಮಹಿಳೆಯ ಭೀಕರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಂತಕನನ್ನ ಪತ್ತೆ ಹಚ್ಚುವುದಕ್ಕೆ ಪೊಲೀಸರು ಈಗ 6 ತಂಡಗಳ ರಚನೆ ಮಾಡಿಕೊಂಡಿದ್ದಾರೆ. ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರ ನೇತೃತ್ವದಲ್ಲಿ 6 ತಂಡಗಳು ಈಗ ಕಾರ್ಯಾಚರಣೆಗಿಳಿದಿದ್ದಾವೆ. ಮೃತ ಮಹಾಲಕ್ಷ್ಮಿ ಮೊಬೈಲ್ ನಂಬರ್ ಸಿಡಿಆರ್ ತೆಗೆದಿರುವ ಪೊಲೀಸರು ಕಾಲ್ ಡೀಟೇಲ್ಸ್ ರೆಕಾರ್ಡ್ ಏನಿದೆ ಅದನ್ನ ತೆಗೆದುಕೊಂಡು ಯಾರ್ಯಾರಿಗೆ ಕಾಲ್ ಮಾಡಿದ್ಲು ಮಹಾಲಕ್ಷ್ಮಿ, ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ಲು, ಮೆಸೇಜ್ ಹಿಸ್ಟ್ರಿ ಏನು, ಕಾಲ್ ಹಿಸ್ಟ್ರಿ ಏನು, ಅದನ್ನ ಕೆದಕ್ತಾ ಹೋಗ್ತಾರೆ. ಸೆಪ್ಟೆಂಬರ್ 2ನೇ ತಾರೀಕು ಮೊಬೈಲ್ನಲ್ಲಿ ಮಾತನಾಡಿದ ಬಳಿಕ ಸೆಪ್ಟೆಂಬರ್ 3ಕ್ಕೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹೀಗಾಗಿ ಕೃತ್ಯ ನಡೆದು 10ಕ್ಕೂ ಹೆಚ್ಚು ದಿನಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ 3ನೇ ತಾರೀಕು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅಂದ್ರೆ ಅಲ್ಲಿಗೆ ನಿನ್ನೆಗೆ 17 ದಿನಗಳು ಕಳಿತು. ಅಂದ್ರೆ 3ನೇ ತಾರೀಕೆ ಕೊಲೆ ಆಗಿತ್ತ, 3ನೇ ತಾರೀಕೆ ಆಕೆಯನ್ನ ಕೊಲೆ ಮಾಡಿ ಪೀಸ್ ಆಗಿ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರ ಅನ್ನುವಂತ ಒಂದಷ್ಟು ಶಂಕೆಗಳಿದೆ. ಇದೆಲ್ಲದ್ರ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಹಂತಕ ಸಿಗ್ಬೇಕು. ಹಾಗಾಗಿ ಹಂತಕನನ್ನ ಹುಡುಕೋದಕ್ಕೆ ಅಂತ 6 ತಂಡಗಳನ್ನ ರಚನೆ ಮಾಡಿಕೊಂಡು ಪೊಲೀಸರು ಹುಡುಕ್ತಾ ಇದ್ದಾರೆ. ಕೃತ್ಯ ನಡೆದು ಇಷ್ಟು ದಿನಗಳಾಗಿರೋದ್ರಿಂದ ಹಂತಕರನ್ನ ಹುಡುಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದ್ರೆ ಆತ ತಪ್ಪಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕೇನೆ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ. ಮೃತದೇಹ ಪತ್ತೆ ಆಗ್ಬಿಡ್ತು ಅಂದ್ರೆ ತಕ್ಷಣಕ್ಕೆ ಪೊಲೀಸರು ಕಾರ್ಯಾಚರಣೆಗಿಳಿತಾರೆ, ಯಾರು ಹಂತಕ ಅಂತ ಕಂಡಿಡ್ದು ಬಿಡ್ತಾರೆ. ಅದೇ ಮೃತದೇಹನೇ ತಡವಾಗಿ ಪತ್ತೆ ಆದ್ರೆ ಹಂತಕನನ್ನ ಹುಡುಕೋದು ಕೂಡ ಕಷ್ಟ ಆಗುತ್ತೆ, ವಿಳಂಬ ಆಗುತ್ತೆ, ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಅಂತೇಳಿ ಈ ರೀತಿಯಾಗಿ ಪ್ಲಾನ್ ಮಾಡಿ ಆಕೆಯನ್ನ ಕೊಲೆ ಮಾಡಿ ಪೀಸ್ ಮಾಡಿ ಫ್ರಿಡ್ಜಲ್ಲಿ ತುಂಬಿಟ್ಟು ಹೋಗಿದ್ದ. ಸದ್ಯ ಹಂತಕ ಹೊರ ರಾಜ್ಯಕ್ಕೆ ಪರಾರಿ ಆಗಿರುವಂತ ಸಾಧ್ಯತೆ ಕೂಡ ಇದೆ. 17 ದಿನ ಆಗಿರೋದ್ರಿಂದ ಎಲ್ಲಿ ಹೋಗಿದ್ದಾನೋ, ಎಲ್ಲಿ ತಲೆ ಮರೆಸ್ಕೊಂಡಿದ್ದಾನೋ, ಇಲ್ಲಿ ಮಾಡ್ತಾ ಇದ್ದಂಥ ಕೆಲಸ ಏನು, ಅಲ್ಲಿ ಹೋಗಿ ಬೇರೆ ಏನು ಮಾಡ್ತಿದ್ದಾನೆ, ಅದೆಲ್ಲದೂ ಕೂಡ ಗೊತ್ತಾಗಬೇಕಿದೆ. ಹೀಗಾಗಿ ಕೃತ್ಯ ನಡೆಸಿ ತನ್ನ ಚಹರೆಯನ್ನ ಬದಲಿಸಿರುವಂಥ ಶಂಕೆ ಕೂಡ ಇದೆ. ಇಲ್ಲಿ ಏನು ಮಾಡ್ತಿದ್ನೋ ಅದೇ ಕೆಲಸನೇ ಅಲ್ಲೂ ಮಾಡ್ತಿದ್ದಾನೇನೋ ಆಗಿಲ್ಲ, ಅಥವಾ ಇಲ್ಲೇ ರಾಜ್ಯದಲ್ಲೇ ಇದ್ದಾನ ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಇಲ್ಲ. ಹೀಗಾಗಿ ಯಾವ ರಾಜ್ಯಕ್ಕೆ ಆತ ಪರಾರಿ ಆಗಿರಬಹುದು ಅನ್ನೋದೆಲ್ಲ ಗೊತ್ತಾಗಬೇಕು ಅಂತ ಅಂದರೆ ಈಗ ಮಹಿಳೆ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದರು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಆ ಮಹಿಳೆ ಜೊತೆ ಸಂಪರ್ಕದಲ್ಲಿದ್ದವ್ರು ಯಾರಾದರೂ ಕಾಣೆ ಆಗಿದ್ದಾರಾ, ಹಾಗೇನಾದರೂ ಕಾಣೆ ಆಗಿದ್ರೆ ಅವ್ರ ಮೇಲೂ ಕೂಡ ಡೌಟ್ ಬರುತ್ತೆ, ಅವರೇ ಆಗಿರಬಹುದೇನೋ ಅಂತ. ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡ್ತಾರೆ. ಸದ್ಯಕ್ಕೆ ಹಂತಕ ಅಂತ ಗೊತ್ತಾಗಿರೋದ್ರಿಂದ ಅಥವಾ ಆರೋಪಿ ಅಂತೇಳಿ ಗೊತ್ತಾಗಿರೋದ್ರೆ ಒಬ್ಬ ಪುರುಷ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇರೋದ್ರಿಂದ ಆ ರೀತಿಯಾಗಿ ಆಕೆಯ ಕಾಂಟ್ಯಾಕ್ಟ್ನಲ್ಲಿ ಲಿಸ್ಟ್ನಲ್ಲಿ ಇದ್ದಂಥ ಯಾರಾದರೂ ಯುವಕನೋ ಪುರುಷನೋ ಅಥವಾ ಅವನೇನಾದರೂ ಕಾಣೆ ಆಗಿದ್ದಾನೋ ಅನ್ನೋದನ್ನ ಮೊದಲನೇದಾಗಿ ಮಾಹಿತಿ ಪಡ್ಕೊಳ್ತಾರೆ. ಹೀಗಾಗಿ ಕಾಲ್ ಹಿಸ್ಟ್ರಿಯನ್ನು ಚೆಕ್ ಮಾಡ್ತಿದ್ದಾರಂತೆ ಪೊಲೀಸರು. ಆ ಕಾಂಟ್ಯಾಕ್ಟ್ನಲ್ಲಿ ಇದ್ದವರೆಲ್ಲರೂ ಕೂಡ ವಿಚಾರಿಸ್ತಾ ಇದ್ದಾರಂತೆ. ಸದ್ಯಕ್ಕೆ ಆಕೆಯನ್ನು ಪಿಕಪ್ ಡ್ರಾಪ್ ಮಾಡ್ತಾ ಇದ್ದಂಥ ವ್ಯಕ್ತಿನೇ ಹೀಗೆ ಮಾಡಿರಬಹುದು ಅನ್ನುವಂಥ ಶಂಕೆ ಕೂಡ ಇರೋದ್ರಿಂದ ಈಗ ಕಾಲ್ ಡೀಟೇಲ್ಸನ್ನು ಕೂಡ ನೋಡ್ತಾರೆ. ಜೊತೆಗೆ ಅಲ್ಲಿ ಸುತ್ತಮುತ್ತ ಇದ್ದಂಥ ಮನೆಗಳ CCTV ಫುಟೇಜ್ಗೂ ಕೂಡ ಪರಿಶೀಲನೆ ಮಾಡೋದಕ್ಕೂ ಮುಂದಾಗಿದ್ದಾರೆ. ಎಷ್ಟು ಮನೆಗಳಲ್ಲಿ CCTV ಇತ್ತು ಅಂತ ನೋಡ್ತಾರೆ. ಆಕೆ ಬೇರೆ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ಲಂತೆ. ಹೀಗಾಗಿ ಆಕೆಯನ್ನು ಡ್ರಾಪ್ ಮಾಡ್ತಾ ಇದ್ದಂಥ ವ್ಯಕ್ತಿ ಯಾರು, ಪಿಕಪ್ ಮಾಡ್ತಾ ಇದ್ದಂಥ ವ್ಯಕ್ತಿ ಯಾರು, ಈಗಾಗಲೇ ಹೇಳೋ ಪ್ರಕಾರ ಆತ ಕಟ್ಟಿಂಗ್ ಶಾಪ್ನಲ್ಲಿ ಒಬ್ಬನು ಕೆಲಸ ಮಾಡ್ತಾ ಇದ್ದ, ಆತನ ಜೊತೆಗೆ ಈಕೆಗೆ ಒಂದು ಫ್ರೆಂಡ್ಶಿಪ್ ಇತ್ತು. ಈ ಕಾರಣಕ್ಕಾಗಿಯೇ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಗಂಡ ಹೆಂಡತಿ ದೂರ ಆಗಿದ್ರು, ಗಂಡ ಹೆಂಡತಿ ಬೇರೆ ಮನೇಲಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ಅನುಮಾನಗಳಿದೆ. ಆದರೆ ಈಕೆಯ ಸಾವಿಗೆ ಅಥವಾ ಕೊಲೆಗೆ ಕಾರಣ ಏನು, ಮೋಟಿವ್ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಹಾಗಾಗಿ ಪೊಲೀಸರು ಈಗಾಗಲೇ 6 ತಂಡಗಳನ್ನು ರಚನೆ ಮಾಡಿಕೊಂಡು ಆತನನ್ನು ಹುಡ್ಕೋದಕ್ಕೆ ಮತ್ತು ಈಕೆಯ ಬಗ್ಗೆ ಇನ್ನೂ ಕೂಡ ಮಾಹಿತಿ ಗೊತ್ತಾಗಬೇಕಾಗುತ್ತೆ. ಎಷ್ಟು ವರ್ಷಗಳಿಂದ ಇಲ್ಲಿ ಬಂದಿದ್ಲು, ಏನು ಕೆಲಸ ಮಾಡ್ಕೊಂಡಿದ್ಲು, ಈಕೆ ಜೊತೆಗೆ ಸಂಪರ್ಕದಲ್ಲಿದ್ದವ್ರು ಯಾರು, ಈಕೆ ಈ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ಲ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಿದ್ಲ, ಈಕೆ ಜೊತೆಗೆ ಇನ್ನೂ ಯಾರ್ಯಾರು ಇದ್ದರು ಅದೆಲ್ಲ ಕೂಡ ಗೊತ್ತಾಗಬೇಕಾಗುತ್ತೆ. ಸದ್ಯಕ್ಕೆ ಈಕೆಯ ಸಾವು ಅಥವಾ ಕೊಲೆ ಏನಿದೆ ನಿಗೂಢವಾಗಿ ಉಳ್ಕೊಳ್ತಾ ಇದೆ. ಅಂದರೆ ಸುಳಿವು ಸಿಗ್ತಾ ಇಲ್ಲ ಏನಕ್ಕೆ ಕೊಲೆ ಮಾಡಿರೋದು ಅಂತ. ಹಾಗಾಗಿ ಆ ಸುಳಿವನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಕೆಲವೊಂದಷ್ಟು CCTV ಫುಟೇಜನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ ಅಂತೇಳಿ, ಯಾರು ಆಕೆ ಜೊತೆಗೆ ಓಡಾಡ್ತಾ ಇದ್ರು ಮತ್ತು ಓಡಾಡ್ತಾ ಇದ್ದಂಥ ವ್ಯಕ್ತಿ ಯಾರಾದರೂ ನಾಪತ್ತೆ ಆಗಿದ್ದಾರಾ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಕಾಂಟ್ಯಾಕ್ಟ್ನಲ್ಲಿ ಇದ್ದಂಥ ವ್ಯಕ್ತಿ ಯಾರಾದರೂ ನಾಪತ್ತೆ ಆಗಿದ್ರು ಅಂದರೆ ಕೂಡ ಅವರನ್ನು ಕರೆಸಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸದ್ಯಕ್ಕೆ ಹಂತಕ ಬೇರೆ ರಾಜ್ಯಕ್ಕೂ ಕೂಡ ಹೋಗಿರ್ಬೋದು, ಎಸ್ಕೇಪ್ ಆಗಿರ್ಬೋದು. ಯಾಕೆಂದರೆ ಈಗಾಗಲೇ ಕೊಲೆ ಆಗಿ 17 ದಿನ ಆಗಿದೆ ಎನ್ನಲಾಗ್ತಾ ಇದೆ. ಅಂದರೆ ಆಕೆ ಮೊಬೈಲ್ ಸೆಪ್ಟೆಂಬರ್ 3ನೇ ತಾರೀಕು ಸ್ವಿಚ್ ಆಫ್ ಆಗಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದೆಲ್ಲವನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ತನಿಖೆಯನ್ನು ಮತ್ತಷ್ಟು ಚುರುಕಾಗಿ ಮಾಡ್ತಾ ಇದ್ದಾರೆ. ಈಕೆಯ ಸಾವಿಗೆ ಸಂಬಂಧಪಟ್ಟಂತೆ
ಏನೆಲ್ಲ ಡೀಟೇಲ್ಸ್ ಸಿಗುತ್ತೆ ಅಂತ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಕೂಡ FSL ಟೀಮ್ ಬಂದಿತ್ತು, ಡಾಗ್ ಸ್ಕ್ವಾಡನ್ನು ಕೂಡ ಕರೆದುಕೊಂಡು ಬಂದಿದ್ರು. ಅಲ್ಲಿ ಏನೇನು ಸಿಗಬಹುದು ಅಂತ ಕೂಡ ನೋಡಿದ್ರು. ಕೂದಲು ಇರ್ಬೋದು ಅಥವಾ ಫಿಂಗರ್ ಪ್ರಿಂಟ್ ಇದೆಲ್ಲ ಏನಾದರೂ ಸಿಗುತ್ತಾ ಅಂತ ಕೂಡ ಚೆಕ್ ಮಾಡಿದ್ದಾರೆ. ಅಥವಾ ಆ ಫ್ರಿಡ್ಜ್ನಲ್ಲಿ ಯಾರ್ದಾದ್ರೂ ಫಿಂಗರ್ ಪ್ರಿಂಟ್ ಇದೆಯಾ ಅಂತ ಕೂಡ ಚೆಕ್ ಮಾಡಿದ್ದಾರೆ. ಒಂದಷ್ಟು ಪರಿಶೀಲನೆ ಅಂತೂ ಆಗಿದೆ. ಸಾಕ್ಷಿಗಳು ಅಂತ ಬಂದಾಗ ಏನೇನು ಸಿಗ್ತಾವೆ ಅನ್ನೋದನ್ನು ನೋಡಬೇಕಿದೆ ಈ ಕೇಸ್ನಲ್ಲಿ.